ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿಕ್ಷಕರ ವಿಷಯವಾಗಿ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಶಿಕ್ಷಕರಂತಂದ್ರೇ ಪವಿತ್ರವಾದಂಥ ಸ್ಥಾನವನ್ನು ಹೊಂದಿರತಕ್ಕಂಥವರು, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಶಿಕ್ಷಕ ಕುಲದ ಬಗ್ಗೆ ಈ ಸಂಚಿಕೆಯನ್ನು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯವೂ ಕೂಡ ಅಷ್ಟೇ ರೋಚಕವಾಗಿದೆ ಹಾಗೂ ದುಃಖಕರವಾಗಿರ್ತಕ್ಕಂಥ ಒಂದು ಸಂಗತಿ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ನಿಜಕ್ಕೂ ಕೂಡ ಶಿಕ್ಷಕರು ನಾಡಿನ ರೂವಾರಿಗಳು ಅಂತೇಳಿ ಹೇಳ್ತೀವಿ. ಆಮೇಲೆ ಅವರನ್ನು ನಾವು ಯಾವತ್ತೂ ಕೂಡ ಗೌರವದಿಂದ ಹಾಗೂ ಪೂಜ್ಯ ಭಾವನೆಯಿಂದ ನೋಡ್ತಾ ಇರ್ತೀವಿ, ಅವರನ್ನು ಗೌರವಿಸ್ತಿರ್ತೀವಿ, ಅವರನ್ನು ಪ್ರೋತ್ಸಾಹಿಸ್ತಿರ್ತೀವಿ. ಜೊತೆಗೆ ಗುರು ಮುನಿದರೆ ಹರ ಕಾಯಲಾರ ಹಾಗೂ ಹರ ಮುನಿದರೆ ಗುರು ಕಾಯುವನು ಅನ್ನುವಂಥ ಮಾತಿನೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಯಾಕಂದರೆ ದೇವರು ಮುನಿದರೆ ಗುರು ಕಾಯ್ತಾನೆ, ಆದರೆ ಗುರು ಮುನಿದರೆ ದೇವರು ಕೂಡ ಕಾಯೋದಿಲ್ಲ, ಕಾಪಾಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಗುರು ಸಮೂಹ, ಈ ಗುರು ವೃಂದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರುವಾಗ ಗುರುಗಳನ್ನು ನೋಡಿ ನಾವು ಕಲಿತಿರ್ತೀವಿ, ನಮ್ಮ ಆದರ್ಶಗಳನ್ನು ಬದಲಾಯಿಸ್ಕೊಳ್ತಿರ್ತೀವಿ, ನಮ್ಮ ಒಂದು ನಡೆ ನುಡಿಗಳನ್ನು ನಾವು ಪರಿವರ್ತನೆಗೊಳಿಸ್ಕೊಳ್ತಿರ್ತೀವಿ. ಸಮಾಜಕ್ಕೆ ಶಿಕ್ಷಣವನ್ನು ನೀಡ್ತಿರ್ತಕ್ಕಂಥವರು ಮತ್ತಾರೂ ಅಲ್ಲ, ಗುರುಗಳು, ಗುರು ಸಮೂಹ, ಗುರು ವೃಂದ ಅನ್ನುವಂಥ ಭಾವನೆಯನ್ನು ಹೊಂದಿರತಕ್ಕಂಥ ಈ ಸಮಾಜ ಗುರುಗಳಿಗೆ ವಿಶಿಷ್ಟವಾದಂಥ ಸ್ಥಾನಗಳನ್ನು, ಮಾನಗಳನ್ನು, ಗೌರವಗಳನ್ನು ನೀಡ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಈ ಶಿಕ್ಷಕರು ನಾಡಿನ ರೂವಾರಿಗಳು ಹಾಗೂ ಭವಿಷ್ಯದ ದೇವರು ಅನ್ನುವಂಥ ಭಾವನೆಯೊಂದಿಗೆ ನಾವು ನೋಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿಯ ಒಬ್ಬ ಶಿಕ್ಷಕಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಅವಳ ಘನ ಕಾರ್ಯವನ್ನು ನಾವು ನೆನಪಿಸಿಕೊಂಡಾಗ ನಿಜಕ್ಕೂ ಕೂಡ ಇಂಥ ಶಿಕ್ಷಕರು ಇದ್ದಾರೆಯೇ ಅನ್ನುವಂಥ ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗುವುದು ಕೂಡ ಸಹಜ. ಆದರೂ ಕೂಡ ಅಂಥ ಶಿಕ್ಷಕರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ಆದರೆ ಶಿಕ್ಷಕ ಸಮೂಹ ಯಾವತ್ತೂ ಕೂಡ ಇನ್ನೂ ಅದು ಕುಲಗೆಟ್ಟಿಲ್ಲ ಹಾಗೂ ಅದು ತನ್ನ ದಾರಿಯನ್ನು ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಒಪ್ಪಲೇಬೇಕು ಹಾಗೂ ಅದನ್ನು ನಾವು ಕೊಂಡಾಡಲೇಬೇಕು. ಹೀಗಿರುವಾಗ ಎಲ್ಲೋ ಒಬ್ಬರು ಶಿಕ್ಷಕರು ಏನೋ ಮಾಡಿದ್ರಂತೇಳಿ ನಾವು ಶಿಕ್ಷಕರ ಸಮೂಹಕ್ಕೆ ಯಾವತ್ತೂ ಕೂಡ ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಇಲ್ಲಿವರೆಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಜೊತೆಗೆ ಲೈಕ್ ಮಾಡಿರಿ, ಈ ಶೇರ್ ಮಾಡಿರಿ, ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾನು ಮುಖ್ಯ ಘಟ್ಟಕ್ಕೆ ಬರ್ತಾಯಿದ್ದೀನಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ವಿದ್ಯಾರ್ಥಿನಿ, B.Ed ತರಗತಿಯಲ್ಲಿ ಅವಳು ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರತಕ್ಕಂಥ ವಿದ್ಯಾರ್ಥಿನಿ. ಜೊತೆಗೆ ಕುಚಿಪುಡಿ ಹಾಗೂ ಭರತನಾಟ್ಯ ಹಾಗೂ ರಂಗಭೂಮಿಯಲ್ಲಿಯೂ ಕೂಡ ಅವಳು ಬಹುಮುಖ್ಯವಾದಂಥ ಪಾತ್ರ ವಹಿಸ್ತಿರ್ತಕ್ಕಂಥ ಚಟುವಟಿಕೆಯಿಂದ, ಲವಲವಿಕೆಯಿಂದ, ಹುಮ್ಮಸ್ಸಿನಿಂದ ಹಾಗೂ ಯಾವಾಗಲೂ ಕೂಡ ಉತ್ಸಾಹಭರಿತಳಾಗಿ ಪಾಲ್ಗೊಳ್ತಿರ್ತಕ್ಕಂಥ ಒಬ್ಬ ಪ್ರಬುದ್ಧ ಹಾಗೂ ಶ್ರೇಷ್ಠ ಶಿಕ್ಷಕಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವನ್ನ ಕರಿತೀನಿ. ಯಾಕಂದರೆ ಅವರು ಯಾವತ್ತೂ ಕೂಡ ಸೋಮಾರಿಯಾಗಿರಲಿಲ್ಲ. ವಿದ್ಯಾರ್ಥಿಗಳ ಬಾಳಿಗೆ ಅವರು ದೇವರಂತೆ ಕಾಣ್ತಿದ್ರು. ಜೊತೆಗೆ ಅವರು ಅದೇ ರೀತಿ ಪಾಠ ಪ್ರವಚನಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಡ್ತಿದ್ರು. ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ದೀಪವೂ ಕೂಡ ಆಗಿದ್ದರು. ಈ ಶಿಕ್ಷಕ ವೃತ್ತಿಯ ಜೊತೆಗೆ ಅವರು ಕುಚಿಪುಡಿ ಮತ್ತು ಭರತನಾಟ್ಯದಲ್ಲಿಯೂ ಕೂಡ ಪ್ರವೀಣೆಯಾಗಿದ್ದರು. ಆಮೇಲೆ ಅವರು ರಂಗಭೂಮಿಯಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಬಹುಮುಖ್ಯವಾದಂಥ ಪಾತ್ರಗಳನ್ನು ಮಾಡ್ತಾ ಇದ್ದರು. ಇಂಥ ಒಬ್ಬ ಶಿಕ್ಷಕಿಯ ಬಾಳಿನಲ್ಲಿ ಎದುರಾಗಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಕಳವಳಕಾರಿಯಾದಂಥ ಘಟನೆ ಅನ್ನುವಂಥ ಭಾವನೆಯನ್ನು ನಾನು ಹೊಂದಿದ್ದೇನೆ. ಭದ್ರಾವತಿಯ ಈ ಲಕ್ಷ್ಮಿ ಅನ್ನುವಂಥ ಶಿಕ್ಷಕಿ, ಲಕ್ಷ್ಮಿಯವರಿಗೆ ಶಿಕ್ಷಕ ವೃತ್ತಿ ಸಿಗತೈತಿ. ಅದು ದೂರದ ಗುಲ್ಬರ್ಗ ಜಿಲ್ಲೆಯಲ್ಲಿ ನೌಕರಿ ಮಾಡುವಂಥ ಒಂದು ಆದೇಶ ಬರ್ತೈತಿ. ಹಾಗಾದಾಗ ತನ್ನ ವೃತ್ತಿ ಜೀವನವನ್ನು ಅವಲಂಬಿಸಿ ಅವಳು ಅಲ್ಲಿ ಶಿಕ್ಷಕ ವೃತ್ತಿಗೆ ಹಾಜರಾಗ್ತಾಳೆ. ಅಲ್ಲಿಯ ವಿದ್ಯಾರ್ಥಿಗಳಿಗೆ ಆದರ್ಶ ಗುರುವೂ ಕೂಡ ಆಗ್ತಾಳೆ. ಹೀಗಿರುವಾಗ ಅದೇ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವರು ಹಾಗೂ ಅವರು ಕೂಡ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ
ಅವರು ಆಗಿರ್ತಕ್ಕಂಥ ಇಮ್ತಿಯಾಜ್ ಅಹಮದ್ ಖಾನ್ ಅವರ ಪರಿಚಯ ಆಗ್ತೈತಿ. ಹಾಗೂ ಸಲುಗೆಯೂ ಕೂಡ ಬೆಳಿತೈತಿ. ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವಂಥ ಒಂದು ಮಟ್ಟಕ್ಕೂ ಕೂಡ ಅದು ಹೋಗಿ ಇಮ್ತಿಯಾಜ್ ಅಹಮದ್ ಖಾನ್ರವರನ್ನು, ಶಿಕ್ಷಕರನ್ನು ಲಕ್ಷ್ಮಿ ವಿವಾಹವೂ ಕೂಡ ಆಗ್ತಾಳೆ. ಅವರಿಗೆ ಮುದ್ದಾದ ಒಂದು ಗಂಡು ಮಗುವೂ ಕೂಡ ಆಗ್ತೈತಿ. ಹೀಗಿರುವಾಗ ಆ ಒಂದು ಸಮಯದಲ್ಲಿ ಶಿಕ್ಷಕ ವೃತ್ತಿ ಅಂದ್ರೇ ಹಾಗೆ, ಗಂಡ ಒಂದು ಕಡೆ ನೌಕರಿ ಮಾಡಬೇಕು, ಹೆಂಡತಿ ಒಂದು ಕಡೆ ನೌಕರಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತೈತಿ. ಗಂಡನಿಗೆ ಬೇರೆ ಕಡೆ ವರ್ಗಾವಣೆ ಆಗ್ತೈತಿ, ಇವಳಿಗೂ ಕೂಡ ಬೇರೆ ಕಡೆ ವರ್ಗಾವಣೆ ಆಗ್ತಿರ್ತೈತಿ. ಹೀಗಿರುವಾಗ ಲಕ್ಷ್ಮಿಗೆ ತನ್ನ ಬಾಲ್ಯ ಸ್ನೇಹಿತ ಕೃಷ್ಣಮೂರ್ತಿಯ ನೆನಪಾಗ್ತೈತಿ. ನೆನಪಾಗಿ ಅವನ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾಳೆ. ಬೆಳೆಸಿ ಅವರಲ್ಲಿಯೂ ಕೂಡ ಪ್ರೇಮಾಂಕುರವಾಗಿ ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವಂಥ ಒಂದು ವಿಚಾರವೂ ಕೂಡ ನಡೆದು ಹೋಗ್ತೈತಿ. ಹೀಗಿರುವಾಗ ಇಮ್ತಿಯಾಜ್ ಅಹಮದ್ ಖಾನ್ ಅಂತಂದರೆ ಲಕ್ಷ್ಮಿ ತನ್ನ ಗಂಡನಿಗೆ ಹೇಳ್ತಾಳೆ, ಇಲ್ಲ ನಾನು ಭದ್ರಾವತಿಗೆ ಟ್ರಾನ್ಸ್ಫರ್ ತಗೋತೀನಿ, ನನ್ನ ತಾಯಿಯನ್ನು ನೋಡ್ಕೊಳ್ಬೇಕು, ಹೀಗಾಗಿ ನಾನು ಟ್ರಾನ್ಸ್ಫರ್ ತಗೋತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ, ಆಯಿತು ನೀನು ಟ್ರಾನ್ಸ್ಫರ್ ತಗೋ, ನಾನು ಟ್ರಾನ್ಸ್ಫರ್ ತಗೊಂಡು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವಳು ವರ್ಗಾವಣೆ ಮಾಡಿಸಿಕೊಂಡು ಭದ್ರಾವತಿಯ ಚೆನ್ನಾಪುರಕ್ಕೆ ಬರ್ತಾಳೆ. ಬಂದು ಅಲ್ಲಿ ತನ್ನ ವೃತ್ತಿಯನ್ನು ಆರಂಭ ಮಾಡ್ತಾಳೆ. ಜೊತೆಗೆ ಅಲ್ಲಿಯೇ MTB ರಸ್ತೆಯಲ್ಲಿ ಕೃಷ್ಣಮೂರ್ತಿಯ ಮನೆಯ ಪಕ್ಕದಲ್ಲಿನೇ ಅವಳು ಮನೆಯನ್ನು ಕೂಡ ಬಾಡಿಗೆಗೆ ಹಿಡಿತಾಳೆ. ಬಾಡಿಗೆ ಹಿಡಿದಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡುವಾಗ ಇವರ ಸಾಮೀಪ್ಯ, ಸಾಂಗತ್ಯ ಹಾಗೂ ಪ್ರೀತಿ, ಪ್ರೇಮ, ಪ್ರಣಯ ಮತ್ತಷ್ಟು ಕೂಡ ಹೆಚ್ಚಾಗ್ತವೆ. ಅದು ಅವರಿಬ್ಬರು ಕೂಡ ಬಿಟ್ಟು ಇರಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತೈತಿ. ಆವಾಗ ಈ ವಿಷಯವು ಇಮ್ತಿಯಾಜ್ ಅಹಮದ್ ಖಾನ್ ಅವರಿಗೆ ಗೊತ್ತಾಗ್ತೈತಿ. ಇಲ್ಲ, ನೀನು ಆ ಕೃಷ್ಣಮೂರ್ತಿಯಿಂದ ಸಾಂಗತ್ಯದಿಂದ ಹೊರಗೆ ಬಾ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಇವಳು ಕೇಳೋದಿಲ್ಲ. ಕೇಳದೇ ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿರ್ತೈತಿ. ಹೀಗಾಗಿ ಇವಳ ಮೇಲೆ ಗಂಡನೂ ಕೂಡ ಕುಪಿತಗೊಂಡು ಇದನ್ನು ವಿರೋಧಿಸಿದರೂ ಕೂಡ ಇವಳು ಬಿಡೋದಿಲ್ಲ. ಹೀಗಿರುವಾಗ ಒಂದು ದಿವಸ ಇಮ್ತಿಯಾಜ್ ಅಹಮದ್ ಖಾನನು ಮನೆಗೆ ಬಂದಾಗ ಅವನಿಗೆ ಲಕ್ಷ್ಮಿ ನಿದ್ರೆ ಮಾತ್ರೆಗಳನ್ನು ಕೊಡ್ತಾಳೆ. ನಿದ್ರೆ ಮಾತ್ರೆಯಿಂದ ಅವರು ನಿದ್ರೆಗೆ ಜಾರಿದಾಗ ತನ್ನ ಪ್ರಿಯತಮ ಕೃಷ್ಣಮೂರ್ತಿಯನ್ನು ಕರೆದು ಅವನನ್ನು ಸುತ್ತಿಗೆ ಹಾಗೂ ಬಡಿಗೆಯಿಂದ ಗಂಡನನ್ನು ಬಲವಾದ ಏಟು ಕೊಟ್ಟು ಗಂಡನಿಗೆ ಕೊಂದು ಬಿಡ್ತಾರೆ, ಸಾಯಿಸ್ತಾರೆ. ಸಾಯಿಸಿದಾಗ ಆ ಹೆಣವನ್ನು ಏನು ಮಾಡಬೇಕು ಹಾಗಾದಾಗ ಕೃಷ್ಣಮೂರ್ತಿಯ ಸ್ನೇಹಿತ ಶಿವರಾಜ್ ಅನ್ನುವಂಥವರನ್ನು ಕರೆದು ಇವರು ಆ ಒಂದು ಬಾಡಿಯನ್ನು ತುಂಗಭದ್ರಾ ನದಿಗೆ ಇನ್ನೋವಾ ಕಾರಿನಲ್ಲಿ ಹೋಗಿ ಸಾಗಿಸ್ತಾರೆ. ಅಲ್ಲಿ ಎಸೆದು ಬರ್ತಾರೆ. ಬಂದಾಗ ಇವಳಿಗೆ ಭಯ ಉಂಟಾಗ್ತೈತಿ. ಭಯ ಉಂಟಾದಾಗ ಇಮ್ತಿಯಾಜ್ ಅಹಮದ್ ಖಾನನ ಸಹೋದರನಾಗಿರ್ತಕ್ಕಂಥ ತಮ್ಮನಾಗಿರ್ತಕ್ಕಂಥ ಅವನಿಗೆ ಇವಳಿಗೆ ಲಕ್ಷ್ಮಿಗೆ ಮೈದುನ ಅವನಿಗೆ ಹೇಳಿದಾಗ ಅವನು ನೇರವಾಗಿ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ವಿಚಾರಣೆ ಮಾಡಿ ಇವರನ್ನು ಜೈಲಿಗೂ ಕೂಡ ಕಳಿಸ್ತಾರೆ. ಆಮೇಲೆ ಜೈಲಿನಿಂದ ಇವರು ಬೇಲ್ ಪಡೆದುಕೊಂಡು ಮನೆಗೆ ಬರ್ತಾರೆ. ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗ್ತಾರೆ. ಆಮೇಲೆ ಕೋರ್ಟಿನಲ್ಲಿ ಸುದೀರ್ಘ ವಿಚಾರಣೆ ನಡೆದು ಇವರಿಗೆ ಅಂದ್ರೆ ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿಗೆ ಗಲ್ಲು ಶಿಕ್ಷೆ ಆಗ್ತೈತಿ. ಹಾಗೂ ಅವರಿಗೆ ಸಾಥ್ ನೀಡಿರ್ತಕ್ಕಂಥ ಶಿವರಾಜನಿಗೆ 7 ವರ್ಷಗಳ ಕಾಲ ಶಿಕ್ಷೆಯೂ ಕೂಡ ಆಗ್ತೈತಿ. ಹೀಗಿರುವಾಗ ಈ ಶಿಕ್ಷೆ ಎಷ್ಟಾದ್ರೂ ಕಡಿಮೆನೇ ಅನ್ನುವಂಥ ಭಾವನೆ ನನ್ನದು. ಆದರೆ ಒಂದು ಜೀವವನ್ನು ತೆಗೆಯುವಂಥ ಒಂದು ಹೇಯ ಕೃತ್ಯದಲ್ಲಿ ಇವಳು ತೊಡಗಿದಳಲ್ಲ, ಇದು ಶಿಕ್ಷಕ ಸಮೂಹಕ್ಕೆ ಇವಳು ಒಂದು ಮಾರಕ. ಇವಳ ಒಂದು ಘಟನೆಯಿಂದ ಶಿಕ್ಷಕ ಸಮೂಹವೇ ತಗ್ಗಿಸುವಂತಾಯ್ತಲ್ಲ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹೀಗಿರುವಾಗ ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ಎಲ್ಲ ಶಿಕ್ಷಕರು ಹೀಗೆ ಇರೋದಿಲ್ಲ. ಇಂಥ ಒಂದು ಶಿಕ್ಷಕರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಎಡಬಾರ್ದು. ಮಕ್ಕಳಿಗೆ ಪಾಠಗಳನ್ನು ಮಾಡ್ತಿರ್ತಕ್ಕಂಥ ಗುರುಗಳು ನೀವು, ಸಮಾಜವನ್ನು ತಿದ್ದುತ್ತಿರ್ತಕ್ಕಂಥ ರೂವಾರಿಗಳು ನೀವು. ಎರಡನೇ ದೇವರು, ಹೆತ್ತ ತಂದೆ ತಾಯಿಗಳನ್ನು ಮೊದಲನೇ ದೇವರಂತ ಕರಿತೀವಿ, ಶಿಕ್ಷಕರನ್ನು ನಾವು ಎರಡನೇ ದೇವರಂತೇಳಿ ಕರಿತೀವಿ. ಈ ಶಿಕ್ಷಕ ಕುಲಕ್ಕೆ ನೀವು ಯಾವತ್ತೂ ಕೂಡ ಅಪಚಾರವನ್ನು ಮಾಡಬಾರ್ದು, ಶಿಕ್ಷಕ ಕುಲವನ್ನು ಕೆಡಿಸಬಾರ್ದು. ಶಿಕ್ಷಕರು ನಿಜವಾದ ಸಮಾಜದ, ದೇಶದ ರೂವಾರಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.